ಕಾಗೋಡು ತಿಮ್ಮಪ್ಪನವರೊಬ್ಬರು ಪಕ್ಷದ ಗೆರೆಯನ್ನು ಅವರು ರಾಘು ಅವ್ರ ಮನೆಗೆ ನಾನು ಅವರು ಮಾತಾಡಿದ್ದು ಕೂಡ ಬಹಳ ಭಾವುಕರಾಗಿ ಮಾತಾಡಿದ್ರು ಕಾರ್ಯಕ್ರಮದಲ್ಲಿ. ಕಾಗೋಡುಜಿ ಹೇಳ್ತಾ ಇದ್ರು, ನಾನು ಜೀವಂತ ಇದ್ದಾಗ ಇದನ್ನು ನೋಡಬೇಕು ಅನ್ನೋ, ಇದು ಉದ್ಘಾಟನೆ ಆಗಬೇಕು ಅನ್ನೋ ಅಂತ ಒಂದು ಮಾತು ಅವ್ರು ಹೇಳ್ತಾ ಇದ್ರು. ಅದು ನನ್ನ ಮನಸ್ಸಲ್ಲಿ ಇತ್ತು. ನಾನು ಒಂದು ತಿಂಗಳು ಕೆಳಗೆ ಅವರ ಗೌರವಂತ ಅವ್ರ ಮಗಳು ಡಾಕ್ಟರ್ ಇದ್ದಾರೆ ನಂದಿನಿ ಅವರು, ಅಪ್ಪಾಜಿ ಕರ್ಕೊಂಡು ತೋರಿಸ್ಕೊಂಬಾರಮ್ಮ ಅಂತೇಳಿ ಅವತ್ತು ನೋಡಿಕೊಂಡು ಬಂದರು ಅವರು. ಮಾರೇ ದಿನ ಉದ್ಘಾಟನೆ ಅಂದರೆ ಹಿಂದಿನ ದಿನ ಹೋಗಿದ್ದಾರೆ ಆ ಖುಷಿ ನೋಡಲಿಕ್ಕೆ. ಆ ಜಾತ್ರೆ ನೋಡಿ ಇವತ್ತೇ ಹೀಗೆ ನಾಳೆ ಹೆಂಗಪ್ಪ ನಾನು ಬರೋಕ್ಕಾಗಲ್ಲ ಅಂತ ಮತ್ತು ಗಾಬರಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು ಮನೇಲಿ. ಇಲ್ಲ ಅಂಥೇಳಿ ಮತ್ತೆ ಅವರು ವಿನಂತಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆ, ಯಾಕಂದ್ರೆ ಯಡಿಯೂರಪ್ಪನವ್ರ ಅಥವಾ ಕಾರ್ ಇದೆಯಲ್ಲ, ಆ ವೆಲ್ಫೇರ್ ಇದೆಯಲ್ಲ, ಹೈಟ್ ಕಮ್ಮಿ ಇದೆ. ಸೊ ಅವರು ಇವ್ರನ್ನ ಒಟ್ಟಿಗೆ ಕೂರಿಸಿ ಆ ಸಾಗರ ಗೆಸ್ಟ್ ಹೌಸಿಂದ ಒಟ್ಟಿಗೆ ನಾನು, ಯಾಕಂದರೆ ಆ ನೂಕನೂರಲ್ಲಿ ಪಾಪ ಯಜಮಾನರಿಗೆ 92 ವರ್ಷ, ಅವರಿಗೊಂದು ತೃಪ್ತಿ ತರುವಂಥ ಒಂದು ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಈ ಅವಧಿಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಏನೇನು ಟಾರ್ಗೆಟ್ ಇಟ್ಕೊಂಡಿದ್ದೀರಿ? ಇಂಥದ್ದೇನೋ ಒಂದು ಮಾಡಬೇಕು ಅಂತ ಕನಸು. ಒಂದು ಆಗಲೇ ಹೇಳಿದಾಗೆ ನ್ಯಾಷನಲ್ ಹೈವೇ ರಿಲೇಟೆಡ್ಡು ಇನ್ನೂ ನಂಬರ್ ಆಫ್ 2-3 ಹೈವೇಸ್ಗಳನ್ನ ಡಿಕ್ಲೇರ್ ಮಾಡಬೇಕಾಗಿದೆ, ಟನಲ್ ಆಗಬೇಕಾಗಿದೆ, ರೈಲ್ವೆ ನಮ್ಮ ಕ್ಷೇತ್ರವನ್ನು ಇನ್ನೂ ಎಕ್ಸ್ಪೆನ್ಷನ್ ಮಾಡಬೇಕಾಗಿದೆ, ಪ್ರವಾಸೋದ್ಯಮಕ್ಕೆ ನಾವು ಇನ್ನೂ ಹೆಚ್ಚಿಗೆ ಆದ್ಯತೆ ಕೊಡಬೇಕಾಗಿದೆ. ಒಂದು ನನಗೆ ಮೊನ್ನೆ ಅನಿಸಿದ್ದೇನು ಅಂದರೆ, ವಿಶೇಷವಾಗಿ ತೀರ್ಥಹಳ್ಳಿ, ಸಾಗರ, ಹೊಸನಗರ, ಅರ್ಧ ಸೊರಬ ಸರ್ ವೃದ್ಧಾಶ್ರಮಗಳಾಗ್ತಾಯಿದೆ ಸರ್. ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಸಿಟಿಗೆ ಹೋಗ್ಬಿಡ್ತಾರೆ, ಎಲ್ಲರೂ ಬೆಂಗಳೂರು ಸೆಟ್ಲ್ ಆಗ್ತಾ ಇದ್ದಾರೆ. ನಿಮ್ಮ ರಾಘಣ್ಣ ಬಿಟ್ಟಿದ್ದ ಫ್ಲೈಟ್ ಇರ್ಬೋದು, ನಿಮ್ಮ ರಾಘಣ್ಣ ಬಿಟ್ಟಿದ್ದ ಟ್ರೈನ್ ಇರ್ಬೋದು, ಹೇಗೋ ಒಂದಿನ ಹೋಗಿ ಬರ್ಬೋದಲ್ಲ ಬೆಂಗಳೂರಿಗೆ, ಯಾವ ಥರ ಬರ್ಬೋದಲ್ಲ ಅಂಥೇಳಿ ಈ ಥರ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಮನೆಗಳಿಗೆ ಹೋದ್ರೆ ಪಾಪ ವಯಸ್ಸಾದ ತಂದೆ ತಾಯಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಮಾತಾಡಿ, ಉದಾಹರಣೆಗೆ ಸಾಫ್ಟ್ವೇರ್ ಕಂಪ್ನೀಸ್ಗಳಿದೆ, ರೆಸ್ಪೆಕ್ಟೆಡ್ ಸುಧಾಮೂರ್ತಿಗಳ ಹತ್ರ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಒಂದೇ ಮಾತು ಹೇಳಿದರು, ರಾಘು, ಹುಬ್ಳಿಲಿ ನಾನು ಕಟ್ಟಿ 12 ಇಯರ್ಸ್ ಆಯಿತು, ಸುಮಾರು 100 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದೀನಿ, ಕ್ಯಾಂಪಸ್ಸು ಇವತ್ತು ಕೂಡ ನಾನು ರೀಓಪನ್ ಮಾಡಿಲ್ಲ. ಕಾರಣ ಏನು ಅಂದರೆ, ಕುಟುಂಬದಲ್ಲಿ ಗಂಡ ಬೆಂಗಳೂರು ಇರಬೇಕು ಅಂತ, ಕುಟುಂಬದಲ್ಲಿ ಒಬ್ಬರು ಅಲ್ಲಿರ್ತಾರೆ, ಒಬ್ರು ಇಲ್ಲಿರ್ತಾರೆ, ಫ್ಯಾಮಿಲಿ ಇದು ಮಾಡಲಿಕ್ಕಾಗಲ್ಲ. ಸೊ ಅವ್ರು ಹುಬ್ಳಿಗೆ ಶಿಫ್ಟ್ ಆಗ್ತಾ ಇಲ್ಲ, ಹಂಗೆ ನಾನು ಇನ್ನೂ ಕೂಡ ಓಪನ್ ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಸರ್ಕಾರ ಜೊತೆ ಮಾತಾಡಿ ಮಸ್ಟು ಈ ಟಾಪ್ ಇವೆಲ್ಲ ಜಿಲ್ಲೆಯಲ್ಲಿ ಒಂದೊಂದು ಓಪನ್ ಮಾಡಲಿ, ಅದಕ್ಕೆ ಬೇಕಾದ್ರೆ ಸಬ್ಸಿಡಿ ಕೊಡಲಿ ಗೌರ್ಮೆಂಟ್, ಬೇಕಾದ್ರೆ ಏನೋ ಸಮಥಿಂಗ್ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಇನ್ನೊಂದು ಉದ್ಯೋಗ ಜಿಲ್ಲಾ ಕೇಂದ್ರಕ್ಕೆ ಬರಲಿ. ಅವಾಗ ಅವರು ಗುಳೆ ಹೋಗೋದು ತಪ್ಪುತ್ತೆ, ಪಾಪ ವೃದ್ಧಾಶ್ರಮಗಳು ಆಗೋದು ತಪ್ಪುತ್ತೆ. ಅಲ್ಲ, ಅವ್ರು ಬರ್ತೀವಿ ಅಂದಾಗ ರೈತರು ಜಮೀನು ಕೊಡಲ್ಲ ಅಂದರೆ ಏನು ಮಾಡ್ತೀರಿ? ಕೆಲವು ವಿಚಾರದಲ್ಲಿ ಸರ್ಕಾರ ಇಂಟರ್ಫೇರ್ ಆಗುತ್ತೆ. ಉದಾಹರಣೆ ರೈಲ್ವೆ ಕ್ಷೇತ್ರ ಆಗ್ತಿದೆ, ಹೈವೇ 2 ಲೈನ್ ಇರುತ್ತೆ, 4 ಲೈನ್. ದೇವನಹಳ್ಳಿ ನೆನಪಾಯ್ತು ಸರ್, 1777 ಎಕರೆ ನೋಟಿಫಿಕೇಶನ್ ಮಾಡಬೇಕು. ರೈತರಿಗೂ ಪಾಪ ನ್ಯಾಯ ಸಿಗಬೇಕು, ಭೂಮಿ ವಿಚಾರದಲ್ಲಿ ಪರಿಹಾರ ಸಿಗಬೇಕು, ತೊಗೊಂಡು ಮಾಡಬೇಕು ಸರ್. ಸೊ ಶಿವಮೊಗ್ಗದಲ್ಲಿ ಉದ್ಯೋಗ ಸೃಷ್ಟಿ ನಿಮ್ಮದು ನೆಕ್ಸ್ಟ್ ಪ್ರಯಾರಿಟಿ? ಎಸ್ ಸರ್. ಈಗ ಶಾಯಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಬಂದಿದೆ ಸರ್. ಇವತ್ತು 30,000 ಜನರಿಗೆ ಉದ್ಯೋಗ ಸೃಷ್ಟಿ ಆಯಿತು. ಮಾಚನಹಳ್ಳಿ ಅಂತೇಳಿ ಒಂದು, ನಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಂದೆ ಕಾರಲ್ಲಿ ಬರಬೇಕಾದಲ್ಲಿ ಪೀಣಿ ಹತ್ರ ಒಂದು 8 ಜನ ಹೆಣ್ಮಕ್ಳು ಟಿಫಿನ್ ಕ್ಯಾರಿಯರ್ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಟ್ರಾಫಿಕ್ ಸಿಗ್ನಲ್ ಬಂತು, ನಿಲ್ತು ಕಾರು, ಮಾತಾಡ್ಸಿದ್ರು ಯಡಿಯೂರಪ್ಪನವರು. ಎಲ್ಲರೂ ರೋಡ್ ಕ್ರಾಸ್ ಮಾಡಿ ಅಲ್ಲಿ ನಜೀರ್ ಸಾಬ್ ಯಾರೋ ಒಂದು ಇಂಡಸ್ಟ್ರಿಯಲ್ ಪೀಣ್ಯದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗ್ತಾ ಇದ್ದಾರಂತೆ. ಯಾವ ಊರು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸನಗರ, ಈ ಕಡೆ ಮಲೆನಾಡು ಇದೆ. ಎಷ್ಟು ಸಂಬಳ ಅಂತ ಕೇಳಿದ್ರೆ 6,000 ಅವ್ರು ಹೇಳಿದ್ದು. ನಾವು 6,000 ರೂಪಾಯಿ ಸಂಬಳ, ಇದು ಆಗಿದ್ದು ಒಂದು 15 ವರ್ಷ ಕೆಳಗಿನ ಘಟನೆ. ಇದು 6,000 ಸಾಲ ಭಾಳ ಏನು ಜಾಸ್ತಿ ಆಗಿಲ್ಲ, ಒಂದು 12,000 ತಗೋಬೋದು. ಎಸ್ ಸರ್. ಜೀವನ ನಡೆಸಕ್ಕೆ ಅದಕ್ಕೋಸ್ಕರ ಅಲ್ಲಿಂದ ಬೆಂಗಳೂರಿಗೆ ಬಂದು ಇನ್ನೂ ಕುಟುಂಬದನೇ 2-3 ಸಾವಿರ ತರಿಸ್ಕೊತಾ ಇದ್ವಿ ಅಂತ ಕಣ್ಣೀರು ಹಾಕಿದಾಗ ಅವ್ರು ಬೆಂಗಳೂರು ರೀಚ್ ಆಗ್ತಿದ್ದಂಗೆ ಅದು ಯಡಿಯೂರಪ್ಪನವ್ರು ಹಾಗೆ ಅವ್ರ ಮನಸ್ಥಿತಿ ಹೋಮ್ವರ್ಕ್ ಮಾಡಿದು ಗಾರ್ಮೆಂಟ್ಸ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅಲ್ಲಿ ಜಾಗ ಕೊಟ್ಟರು, ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಆಯಿತು. ಇವತ್ತು ಮಾಚನಹಳ್ಳಿಲಿ 25,000 ಜನರಿಗೆ ಉದ್ಯೋಗ, ಶಿವಮೊಗ್ಗ ನಗರದಲ್ಲಿ 5,000 ಜನ, ಸಾಗರದಲ್ಲಿ 5,000 ಜನ, ಶಿಕಾರಿಪುರದ 6,000 ಜನರಿಗೆ ಇವತ್ತು ಹೆಣ್ಮಕ್ಳಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಅಂದರೆ ಈ ಥರ ಒಂದು ಯೂನಿಟ್ ಬಂದರೆ ಉದ್ಯೋಗ ಸೃಷ್ಟಿ ಮಾಡಲಿ ತುಂಬ ಒಳ್ಳೆಯ ಅವಕಾಶ. ಈ ಥರ ಕೃಷಿ ಬಿಟ್ಟರೆ ನೆಕ್ಸ್ಟ್ ಇರೋದೆ ಗಾರ್ಮೆಂಟ್ಸ್ ಏರಿಯಾದಲ್ಲಿ. ನೆಕ್ಸ್ಟ್ ಈ ಸಾಫ್ಟ್ವೇರ್ ರಿಲೇಟೆಡ್ ಹೋಮ್ವರ್ಕ್ ಮಾಡ್ಬೋದು ಸರ್. ಎಸ್, ಆಲ್ ದ ಬೆಸ್ಟ್ ರಾಘವೇಂದ್ರ ಅವರೇ. ತುಂಬ ಸಂತೋಷ ಆಯಿತು ತಾವು ಬಂದಿದ್ದು, 1 ಗಂಟೆ ಕಾಲ ನಮ್ಮ ಜೊತೆಗೆ ಮಾತನಾಡಿದ್ದು. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.